ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೇಡ್ ಕೃಷ್ಣ. ಇವತ್ತು ನಾನು ಸಿಂಪಲ್ ಟೇಸ್ಟ್ ಈಸಿಯಾಗಿ ಹೇಗೆ ಚಿಕನ್ ಫ್ರೈ ಮಾಡೋದನ್ನು ಅಂತ ತೋರಿಸ್ತಿದ್ದೀನಿ. ಅರ್ಧ ಗಂಟೆಲಿ ನಿಮಗೆ ಚಿಕನ್ ಫ್ರೈ ರೆಡಿ ಆಗಬೇಕು, ಅಷ್ಟು ಚೆನ್ನಾಗಿ ಚಿಕನ್ ಫ್ರೈ ಮಾಡೋದು ತೋರಿಸ್ತಿದ್ದೀನಿ. ಇಲ್ಲಿ ನಾನು ಒಂದು 4 ಲವಂಗ, 1 ಇಂಚ್ ಚಕ್ಕೆ, ಒಂದು ಮೂರು ಫಿಂಗರಲ್ಲಿ ನಿಮಗೆ ಎಷ್ಟು ಬರುತ್ತೆ ಅಷ್ಟು ಮೆಣಸು, ಒಂದು 4 ಹಸಿಮೆಣಸಿಕಾಯಿ, 1 ಇಂಚ್ ಶುಂಠಿ, ಒಂದು ಈರುಳ್ಳಿ, ಒಂದು ದಪ್ಪದೊಂದು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ನೀರನ್ನು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೀವು ಇದನ್ನು ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ ವೇ, ಬೇಗ ಆಗುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇದನ್ನು ಒಂದು ಕಡೆ ಗ್ರೈಂಡ್ ಆಗಿದೆ. ಇವಾಗ ಇದಕ್ಕೆ ನಾನು ಹಳದಿ ಮತ್ತು ಒಂದು ಸ್ವಲ್ಪ ಸಾಲ್ಟು ಮತ್ತು ನೀರನ್ನು ಹಾಕಿ ಒಂದು 2-3 ಸಲ ಚಿಕನ್ನ ನೀಟಾಗಿ ತೊಳ್ಕೊಬೇಕು. ಇದು ನೀಟಾಗಿ ತೊಳ್ಕೊಂಡು ಒಂದು ಸ್ವಲ್ಪ ಸೋರಕ್ಕಿಡಿ ನೀರನ್ನೆಲ್ಲ. ಸೊ ನನಗಿಲ್ಲಿ 2-3 ಸಲ ತೊಳಿತಾ ಇದ್ದೀನಿ ನಾನು, ಅವ್ರು ಹೇಗೆ ತೊಳೆದಿರ್ತಾರೋ ಅಂಥೇಳಿ. ಸೊ ಇವಾಗ ಇದಕ್ಕೆ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ನಾವು ಏನನ್ನು ಆಡಿಸ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಇದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ನೀರೆಲ್ಲ ಹೋಗೋವರೆಗೂ ಎಷ್ಟು ಚೆನ್ನಾಗಿ ಅರೋಮ ಬರ್ತಾ ಇರುತ್ತೆ ಈ ಟೈಮಲ್ಲಿ. ಅಂದರೆ ನಿಜವಾಗ್ಲೂ ನೀವು ಇದನ್ನು ಮಾಡಬೇಕಾದ್ರೆ ನನ್ನನ್ನು ನೆನಪು ಮಾಡ್ಕೋಬೇಕು, ಅಷ್ಟು ಚೆನ್ನಾಗಿರುತ್ತೆ ಅರೋಮ, ಹೊರಗಡೆಗೂ ಕೂಡ ಹೋಗ್ತಾ ಇರುತ್ತೆ. ಸೊ ಈ ಟೈಮಲ್ಲಿ ಇದೆಲ್ಲ ಸ್ವಲ್ಪ ನೀರೆಲ್ಲ ಸಪ್ರೇಟಾಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ನೀವು ಚಿಕನನ್ನು ಹಾಕಿ ಚೆನ್ನಾಗಿ ಅದನ್ನು ಮಸಾಲೆ ಎಲ್ಲ ಚಿಕನ್ಗೆ ಹಿಡಿಯೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸಾಲ್ಟ್ ಹಾಕಿ, ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಬಿಡಿ. ಇವಾಗ ಏನಾಗುತ್ತೆ, ನೀರು ಬಿಟ್ಕೊಳ್ಳುತ್ತೆ, ನೀವು ಮುಚ್ಚಿದ ತಕ್ಷಣ ನೀರು ಬಿಟ್ಕೊಳ್ಳುತ್ತೆ. ಆ ನೀರು ಬಿಟ್ಕೊಂಡಿದ್ದು ಮತ್ತೆ ಡ್ರೈ ಆಗೋವರೆಗೂ ಒಂಚೂರು ಇದ್ದು ನಿಮಗೆ ಎಷ್ಟು ಬೇಕಷ್ಟು ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇಷ್ಟೇ ಫ್ರೆಂಡ್, ಎಷ್ಟು ಸಿಂಪಲ್ಲಾಗಿ ಆಗುತ್ತೆ ಅಂತಂದರೆ ನಿಮ್ಗೆ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ, ಅರ್ಧ ಗಂಟೆಲಿ ಚಿಕನ್ ಫ್ರೈ ರೆಡಿ ಆಗಿಬಿಡುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಈ ಐಟಮ್ಸ್ ನಾನು ತೋರಿಸಿರೋ ಐಟಮ್ಸ್ ಎಲ್ಲ ಮನೇಲಿ ಸಿಗುವಂಥ ಕಿಚನಲ್ಲಿ ಆಲ್ರೆಡಿ ಇರೋವಂಥ ಐಟಮ್ಸ್ಗಳೇ. ಸೊ ಇದನ್ನು ಹಾಕಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ ನೋಡಿ. ಇದನ್ನು ನೀವು ಚಪಾತಿಗೆ ತಿನ್ಬೋದು, ರೋಟಿ, ಪರಾಟ, ಪೂರಿ, ಅನ್ನ ಎಲ್ಲದಕ್ಕೂ ತಿನ್ಬೋದು. ಸೊ ಇಲ್ಲಿ ನಾನು ಅನ್ನಕ್ಕೆ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಆ ಚಿಕನ್ ಫ್ರೈ ಆನಿಯನ್ ಜೊತೆ ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಇದು ನಂಗೆ ಬೇಕು ಅಂಥೇಳಿ ನಾನು ತರಿಸ್ಕೊಂಡು ಮಾಡಿಸ್ಕೊಂಡಿರೋಂಥದ್ದು ತಿನ್ನೋದಕ್ಕೆ ಸೂಪರಾಗಿತ್ತು ಮಾತ್ರ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.